ಮುಖ್ಯ ಶಿಕ್ಷಕನ ನಿರ್ಲಕ್ಷ್ಯಕ್ಕೆ ಸುಮಾರು 40 ಮೂಟೆಯಷ್ಟು ಅಕ್ಕಿ, 10 ಚೀಲದಷ್ಟು ಬೇಳೆ, ಇಲಿ ಹೆಗ್ಗಣ ಪಾಲಾಗಿದೆ. ಆ ಶಾಲೆಯಲ್ಲಿ ಮಕ್ಕಳ ಬಿಸಿಯೂಟಕ್ಕಾಗಿ ಇಡಲಾಗಿದ್ದ ಅಕ್ಕಿ, ಬೇಳೆಯಲ್ಲಿ ಸತ್ತ ಹೆಗ್ಗಣ, ಇಲಿ, ಹುಳುಗಳು ಪತ್ತೆಯಾಗಿವೆ. ಯಾವ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ, ಇದಕ್ಕೆ ಕಾರಣ ಏನು? ಈ ಸ್ಟೋರಿ ಇಲ್ಲಿದೆ ನೋಡಿ. ಬಿಸಿಯೂಟದ ದವಸದಲ್ಲಿ ಇಲಿ, ಹೆಗ್ಗಣ, ಹುಳುಗಳು. 40 ಮೂಟೆ ಅಕ್ಕಿ, 10 ಚೀಲ ಬೇಳೆ, ಮಣ್ಣು ಪಾಲು. ಬಿಸಿಯೂಟ ಸರ್ಕಾರಿ ಶಾಲಾ ಮಕ್ಕಳ ಮಧ್ಯಾಹ್ನದ ಹಸಿವು ನೀಗಿಸಲು ಆರಂಭಿಸಿದ ಯೋಜನೆ. 2002 ಮತ್ತು 3ನೇ ಸಾಲಿನಲ್ಲಿ ರಾಜ್ಯಾದ್ಯಂತ ಬಿಸಿಯೂಟವನ್ನು ಆರಂಭಿಸಲಾಯಿತು. ಪೋಷಕಾಂಶ ಭರಿತ ದವಸ ಧಾನ್ಯಗಳನ್ನ ಬೆರೆಸಿ ಮಕ್ಕಳಿಗೆ ಬಿಸಿಯೂಟ ಇಂದಿಗೂ ನೀಡಲಾಗುತ್ತಿದೆ. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಬಿಸಿಯೂಟವನ್ನ ತಯಾರಿಸುವುದನ್ನ ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ಯಾಕಂದ್ರೆ ಮಕ್ಕಳ ಬಿಸಿಯೂಟಕ್ಕಾಗಿ ಬಳಸುವ ಅಕ್ಕಿ, ಬೇಳೆಯಲ್ಲಿ ಸತ್ತ ಹೆಗ್ಗಣ, ಇಲಿ, ಹುಳಗಳು ಕಾಣಿಸಿಕೊಂಡಿವೆ. ಒಂದೆರಡಲ್ಲ, ಬರೋಬ್ಬರಿ 40 ಮೂಟೆಗಳಷ್ಟು ಅಕ್ಕಿ, 10 ಚೀಲದಷ್ಟು ಬೇಳೆಗಳು ಕೆಟ್ಟು ಹೋಗಿವೆ. ಇದನ್ನ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದು ಮಕ್ಕಳ ಪಾಡೇನು ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮಾಸ್ತರ ನಿರ್ಲಕ್ಷ್ಯತೆಯಿಂದ ಆಳುಗಳು ಸರಿಯಾಗಿ ನೋಡ್ಕೊಳ್ಳಾರ ಬಿಟ್ಟಾಕ ಒಂದು 10 ಕಟ್ಟು ಬ್ಯಾಳೆ, ಒಂದು 40 ಕಟ್ಟು ಅಕ್ಕಿ, ಪೂರಾ ಇಲಿಯಾಗಿ ಒಳಗ ಹುಳ ಆಗಿ ತಿರುಗಾಡಕತ್ತಾವ. ಮಕ್ಕಳದಂತ ಪರಿಸ್ಥಿತಿ ನೋಡ್ಲಾರ ಬಿಟ್ಟಾಕ ನೀರಿನ ಕುಡಿಯ ವ್ಯವಸ್ಥೆ ಎಷ್ಟು ಸರಿ ಹೇಳಿದ್ರು ಇವಾಗ ಏನು ಕಿನ್ನಪನ ಮಾಡ್ರಿ. ಹೆಡ್ ಮಾಸ್ತರ್ ಅವ್ರ ಹೆಸರು ಏನಂದ್ರ SM ಕೋಳಿ ಅಂತೇಳಿ ಹೆಡ್ ಮಾಸ್ತರ ಅವ್ರ ನಿರ್ಲಕ್ಷ್ಯದಲ್ಲಿ ಇಷ್ಟು ಹಾಳಾಗ್ಯದ. ಈ ಕ್ರಮ ಕೈಗೊಳ್ಳಬೇಕು, ಇದು BO ಆಫೀಸ್ಗೆ ತಿಳಿಬೇಕು. ಮಕ್ಕಳ ಹಸಿವು ನೀಗಿಸುವ ಈ ದವಸ ಧಾನ್ಯಗಳು ಹಾಳಾಗಲು ಮುಖ್ಯ ಶಿಕ್ಷಣ MS ಕೋಳಿ ನಿರ್ಲಕ್ಷ್ಯ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು, ಶಿಕ್ಷಣ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಬೇಕು, ಶಾಲಾ ಮುಖ್ಯ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಯಾವುದೋ ಒಂದು ಲೋಕದಾಗಿದ್ದಂತ ವಾತಾವರಣ ನಿರ್ಮಾಣ ಆಗ್ಯದ. ಯಾಕಂತಂದ್ರ ಆಹಾರ ಅತಿ ಕೊಳತು, ಇಡೀ ತಾವೆಲ್ಲ ವಿಡಿಯೋ ಮುಖಾಂತರ ತಾವೆಲ್ಲ ನೋಡಿದ್ದೀರಿ. ಆಹಾರನು ವಿಷ ಆಗುವಂತ ವಾತಾವರಣ ನಿರ್ಮಾಣ ಆಗ್ಯದ. ಮತ್ತು ಬಡ ಮಕ್ಕಳಿಗೆ ಕನ್ನಡ ಶಾಲೆ ಕಲಿತಂತ ಬಡ ಮಕ್ಕಳಿಗೆ ಆಹಾರದಲ್ಲಿ ವಿಷದ ವಾತಾವರಣ ನಿರ್ಮಾಣ ಆಗ್ತದ. ಬಡ ಮಕ್ಕಳಿಗೆ ಏನಾದ್ರೂ ಅನಾಹುತ ಆದ್ರೆ ಯಾರು ಹೊಣೆಗಾರರು? ಆ ಸಂಬಂಧಪಟ್ಟ ಅಧಿಕಾರಿ ಕೂಡಲೇ ಅಮಾನತು ಮಾಡಬೇಕು. ಸಂಬಂಧಪಟ್ಟ ಶಿಕ್ಷಕ ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕು. ಇಂಥ ಘಟನೆಗಳನ್ನು ಮರುಕಳಿಸಿದರೆ ಇಡೀ ತಾಲೂಕಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು. ಒಟ್ಟಿನಲ್ಲಿ ಮಕ್ಕಳ ಹೊಟ್ಟೆ ಸೇರುವ ದವಸ ಧಾನ್ಯಗಳು ವಿಷವಾಗುತ್ತಿವೆ, ಇಲಿ ಹೆಗ್ಗಣ ಪಾಲಾಗಿ ಸತ್ತು ನಾರುತ್ತಿವೆ. ತಪ್ಪಿತಸ್ಥರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಕೂಡ ಪ್ರತಿ ಶಾಲೆಗಳಿಗೆ ಪೂರೈಕೆ ಮಾಡುವ ದವಸಗಳ ಗುಣಮಟ್ಟ ಪರಿಶೀಲನೆ ಮಾಡಬೇಕಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮುಖ್ಯ ಶಿಕ್ಷಕನ ನಿರ್ಲಕ್ಷ್ಯಕ್ಕೆ ಸುಮಾರು 40 ಮೂಟೆಯಷ್ಟು ಅಕ್ಕಿ, 10 ಚೀಲದಷ್ಟು ಬೇಳೆ, ಇಲಿ, ಹೆಗ್ಗಣ ಪಾಲಾಗಿದೆ. ಆ ಶಾಲೆಯಲ್ಲಿ ಮಕ್ಕಳ ಬಿಸಿಯೂಟಕ್ಕಾಗಿ ಇಡಲಾಗಿದ್ದ ಅಕ್ಕಿ, ಬೇಳೆಯಲ್ಲಿ ಸತ್ತ ಹೆಗ್ಗಣ, ಇಲಿ, ಹುಳುಗಳು ಪತ್ತೆಯಾಗಿವೆ. ಯಾವ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ, ಇದಕ್ಕೆ ಕಾರಣ ಏನು? ಈ ಸ್ಟೋರಿ ಇಲ್ಲಿದೆ ನೋಡಿ. ಬಿಸಿಯೂಟದ ದವಸದಲ್ಲಿ ಇಲಿ, ಹೆಗ್ಗಣ, ಹುಳುಗಳು. 40 ಮೂಟೆ ಅಕ್ಕಿ, 10 ಚೀಲ ಬೇಳೆ, ಮಣ್ಣು ಪಾಲು. ಬಿಸಿಯೂಟ ಸರ್ಕಾರಿ ಶಾಲಾ ಮಕ್ಕಳ ಮಧ್ಯಾಹ್ನದ ಹಸಿವು ನೀಗಿಸಲು ಆರಂಭಿಸಿದ ಯೋಜನೆ. 2002 ಮತ್ತು 3ನೇ ಸಾಲಿನಲ್ಲಿ ರಾಜ್ಯಾದ್ಯಂತ ಬಿಸಿಯೂಟವನ್ನು ಆರಂಭಿಸಲಾಯಿತು. ಪೋಷಕಾಂಶ ಭರಿತ ದವಸ ಧಾನ್ಯಗಳನ್ನ ಬೆರೆಸಿ ಮಕ್ಕಳಿಗೆ ಬಿಸಿಯೂಟ ಇಂದಿಗೂ ನೀಡಲಾಗುತ್ತಿದೆ. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಬಿಸಿಯೂಟವನ್ನ ತಯಾರಿಸುವುದನ್ನ ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ಯಾಕಂದ್ರೆ ಮಕ್ಕಳ ಬಿಸಿಯೂಟಕ್ಕಾಗಿ ಬಳಸುವ ಅಕ್ಕಿ, ಬೇಳೆಯಲ್ಲಿ ಸತ್ತ ಹೆಗ್ಗಣ, ಇಲಿ, ಹುಳಗಳು ಕಾಣಿಸಿಕೊಂಡಿವೆ. ಒಂದೆರಡಲ್ಲ, ಬರೋಬ್ಬರಿ 40 ಮೂಟೆಗಳಷ್ಟು ಅಕ್ಕಿ, 10 ಚೀಲದಷ್ಟು ಬೇಳೆಗಳು ಕೆಟ್ಟು ಹೋಗಿವೆ. ಇದನ್ನ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದು ಮಕ್ಕಳ ಪಾಡೇನು ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮಾಸ್ತರ ನಿರ್ಲಕ್ಷ್ಯತೆಯಿಂದ ಆಳುಗಳು ಸರಿಯಾಗಿ ನೋಡ್ಕೊಳ್ಳಾರ ಬಿಟ್ಟಾಕ ಒಂದು 10 ಕಟ್ಟು ಬ್ಯಾಳೆ, ಒಂದು 40 ಕಟ್ಟು ಅಕ್ಕಿ,
ಪೂರಾ ಇಲಿ ಆಗಿ ಒಳಗ ಹುಳ ಆಗಿ ತಿರುಗಾಡಕತ್ತಾವ. ಮಕ್ಕಳದಂತ ಪರಿಸ್ಥಿತಿ ನೋಡ್ಲಾರ ಬಿಟ್ಟ ನೀರಿನ ಕುಡಿಯ ವ್ಯವಸ್ಥೆ ಎಷ್ಟು ಸರಿ ಹೇಳಿದ್ರು ಇವಾಗ ಏನು ತಿನ್ನತಾರ ಮಾಡ್ರಿ. ಹೆಡ್ ಮಾಸ್ತರ್ ಅವ್ರ ಹೆಸರು ಏನಂದ್ರ SM ಕೋಳಿ ಅಂತೇಳಿ ಹೆಡ್ ಮಾಸ್ತರ್ ಅವ್ರ ನಿರ್ಲಕ್ಷ್ಯದಲ್ಲಿ ಇಷ್ಟು ಹಾಳಾಗ್ಯದ. ಈ ಕ್ರಮ ಕೈಗೊಳ್ಳಬೇಕು, ಇದು DO ಆಫೀಸ್ಗೆ ತಿಳಿಬೇಕು. ಮಕ್ಕಳ ಹಸಿವು ನೀಗಿಸುವ ಈ ದವಸ ಧಾನ್ಯಗಳು ಹಾಳಾಗಲು ಮುಖ್ಯ ಶಿಕ್ಷಣ MS ಕೋಳಿ ನಿರ್ಲಕ್ಷ್ಯ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು, ಶಿಕ್ಷಣ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಬೇಕು, ಶಾಲಾ ಮುಖ್ಯ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಯಾವುದೋ ಒಂದು ಲೋಕದಾಗಿದ್ದಂತ ವಾತಾವರಣ ನಿರ್ಮಾಣ ಆಗ್ಯದ. ಯಾಕಂತಂದ್ರ ಆಹಾರ ಅತಿ ಕೊಳತು ಇಡೀ ತಾವೆಲ್ಲ ವಿಡಿಯೋ ಮುಖಾಂತರ ತಾವೆಲ್ಲ ನೋಡಿದ್ದೀರಿ. ಆಹಾರನು ವಿಷ ಆಗುವಂತ ವಾತಾವರಣ ನಿರ್ಮಾಣ ಆಗ್ಯದ. ಮತ್ತು ಬಡ ಮಕ್ಕಳಿಗೆ ಕನ್ನಡ ಶಾಲೆ ಕಲಿತಂತ ಬಡ ಮಕ್ಕಳಿಗೆ ಆಹಾರದಲ್ಲಿ ವಿಷದ ವಾತಾವರಣ ನಿರ್ಮಾಣ ಆಗ್ತದ. ಬಡ ಮಕ್ಕಳಿಗೆ ಏನಾದ್ರೂ ಅನಾಹುತ ಆದ್ರೆ ಯಾರು ಹೊಣೆಗಾರರು? ಆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು. ಸಂಬಂಧಪಟ್ಟ ಶಿಕ್ಷಕ ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕು. ಇಂಥ ಘಟನೆಗಳನ್ನು ಮರುಕಳಿಸಿದರೆ ಇಡೀ ತಾಲೂಕಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು. ಒಟ್ಟಿನಲ್ಲಿ ಮಕ್ಕಳ ಹೊಟ್ಟೆ ಸೇರುವ ದವಸ ಧಾನ್ಯಗಳು ವಿಷವಾಗುತ್ತಿವೆ. ಇಲ್ಲಿ ಹೆಗ್ಗಣ ಪಾಲಾಗಿ ಸತ್ತು ನಾರುತ್ತಿವೆ. ತಪ್ಪಿತಸ್ಥರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಕೂಡ ಪ್ರತಿ ಶಾಲೆಗಳಿಗೆ ಪೂರೈಕೆ ಮಾಡುವ ದವಸಗಳ ಗುಣಮಟ್ಟ ಪರಿಶೀಲನೆ ಮಾಡಬೇಕಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮಾಸ್ತರ ನಿರ್ಲಕ್ಷ್ಯತೆಯಿಂದ ಆಳುಗಳು ಸರಿಯಾಗಿ ನೋಡ್ಕೊಳ್ಳಾರ ಬಿಟ್ಟಾಕ ಒಂದು 10 ಕಟ್ಟು ಬ್ಯಾಳೆ, ಒಂದು 40 ಕಟ್ಟು ಅಕ್ಕಿ ಪೂರಾ ಇಲಿ ಆಗಿ ಒಳಗ ಹುಳ ಆಗಿ ತಿರುಗಾಡಕತ್ತಾವ. ಮಕ್ಕಳದಂತ ಪರಿಸ್ಥಿತಿ ನೋಡ್ಲಾರ ಬಿಟ್ಟಾಕ ನೀರಿನ ಕುಡಿಯ ವ್ಯವಸ್ಥೆ ಎಷ್ಟು ಸರಿ ಹೇಳಿದ್ರು ಇವಾಗ ಏನು ತಿನ್ನತಾರ ಮಾಡ್ರಿ. ಹೆಡ್ ಮಾಸ್ತರ್ ಅವ್ರ ಹೆಸರು ಏನಂದ್ರ SM ಕೋಳಿ ಅಂತೇಳಿ ಹೆಡ್ ಮಾಸ್ತರ್ ಅವ್ರ ನಿರ್ಲಕ್ಷ್ಯದಲ್ಲಿ ಇಷ್ಟು ಹಾಳಾಗ್ಯದ. ಈ ಕ್ರಮ ಕೈಗೊಳ್ಳಬೇಕು, ಇದು DO ಆಫೀಸ್ಗೆ ತಿಳಿಬೇಕು. ಮಕ್ಕಳ ಹಸಿವು ನೀಗಿಸುವ ಈ ದವಸ ಧಾನ್ಯಗಳು ಹಾಳಾಗಲು ಮುಖ್ಯ ಶಿಕ್ಷಣ MS ಕೋಳಿ ನಿರ್ಲಕ್ಷ್ಯ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು, ಶಿಕ್ಷಣ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಬೇಕು, ಶಾಲಾ ಮುಖ್ಯ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಯಾವುದೋ ಒಂದು ಲೋಕದಾಗಿದ್ದಂತ ವಾತಾವರಣ ನಿರ್ಮಾಣ ಆಗ್ಯದ. ಯಾಕಂತಂದ್ರ ಆಹಾರ ಅತಿ ಕೊಳತು ಇಡೀ ತಾವೆಲ್ಲ ವಿಡಿಯೋ ಮುಖಾಂತರ ತಾವೆಲ್ಲ ನೋಡಿದ್ದೀರಿ. ಆಹಾರನು ವಿಷ ಆಗುವಂತ ವಾತಾವರಣ ನಿರ್ಮಾಣ ಆಗ್ಯದ. ಮತ್ತು ಬಡ ಮಕ್ಕಳಿಗೆ ಕನ್ನಡ ಶಾಲೆ ಕಲಿತಂತ ಬಡ ಮಕ್ಕಳಿಗೆ ಆಹಾರದಲ್ಲಿ ವಿಷದ ವಾತಾವರಣ ನಿರ್ಮಾಣ ಆಗ್ತದ. ಬಡ ಮಕ್ಕಳಿಗೆ ಏನಾದ್ರೂ ಅನಾಹುತ ಆದ್ರೆ ಯಾರು ಹೊಣೆಗಾರರು? ಆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು. ಸಂಬಂಧಪಟ್ಟ ಶಿಕ್ಷಕ ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕು. ಇಂಥ ಘಟನೆಗಳನ್ನು ಮರುಕಳಿಸಿದರೆ ಇಡೀ ತಾಲೂಕಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು. ಒಟ್ಟಿನಲ್ಲಿ ಮಕ್ಕಳ ಹೊಟ್ಟೆ ಸೇರುವ ದವಸ ಧಾನ್ಯಗಳು ವಿಷವಾಗುತ್ತಿವೆ. ಇಲ್ಲಿ ಹೆಗ್ಗಣ ಪಾಲಾಗಿ ಸತ್ತು ನಾರುತ್ತಿವೆ. ತಪ್ಪಿತಸ್ಥರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಕೂಡ ಪ್ರತಿ ಶಾಲೆಗಳಿಗೆ ಪೂರೈಕೆ ಮಾಡುವ ದವಸಗಳ ಗುಣಮಟ್ಟ ಪರಿಶೀಲನೆ ಮಾಡಬೇಕಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.